ಇಲ್ಲ ಅಪ್ಪಾಜಿ, ಯಾಕಂದ್ರೆ ಪ್ರತಿ ಸಾರಿ ಬಂದಿದೀವಿ, ಹಲವು ವರ್ಷಗಳಿಂದ ಬರ್ತಾನೆ ಇರ್ತೀವಿ. ಬಟ್ ಆ ಭಾವನೆ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ. ಸೊ ನಿಮ್ಮ ಮನದಾಳದ ಮಾತು ಗೊತ್ತಿರುವಂತದ್ದೇ. ಸೊ ಹಾಗಾಗಿ ಇವತ್ತು ಅದು ಮತ್ತೊಂದು ಬೇರೆ ತರದ ಸನ್ನಿವೇಶಕ್ಕೆ ಸಾಕ್ಷಿ ಆಯ್ತಲ್ಲ ಅನ್ನುವಂಥದ್ದು. ಸೊ ಇಡೀ ನೆನಪಿನಲ್ಲೇ ಇರಬೇಕು ಅನ್ನುವಂಥದ್ದು ನಿಮ್ಗೆ ಹೇಗೆ ಕಾಡುತ್ತೆ? ಅಮ್ಮ ಬಿಟ್ಟು ಹೋದ ನಂತರ ನಿಮ್ಮಲ್ಲೇ ಆದಂತ ಬದಲಾವಣೆ ಏನು ಅಂತ? ನಮ್ಮ ಬಿಟ್ಟು ಹೋದ ನಂತರ ನಮ್ಮಲ್ಲೇ ಆದ ಬದಲಾವಣೆ ಒಂಟಿತನ ಅನಿಸ್ತದೆ ಅಷ್ಟೆ. ಯಾರೇ ಎಷ್ಟೇ ನಮ್ಗೆ ಸಮಾಧಾನ ಹೇಳಿದ್ರು ಕೂಡ ಸುಮ್ಮನೆ ಅವ್ರಿಗೆ ಅಷ್ಟು ಪ್ರಜ್ಞೆ ಇಲ್ದಿರ ಕೂಡ ನನ್ನ ಕೈ ಅವ್ರ ದೇಹದ ಮೇಲೆ ಹಿಂಗೆ ಸ್ಪರ್ಶ ಆದಾಗ ಹೀಗನ್ನೋರವರು, ಅದನ್ ತಾಯಿ, ಅದ ಮಗ, ಇದನ್ನೆಲ್ಲ ನಾವು ಹೇಗೆ ಹೇಳಕ್ಕೆ ಸಾಧ್ಯ? ಇದು ಅನುಭವಿಸಿದ್ದೀವಿ ನಾವು ಜೀವನದಲ್ಲಿ. ಸೊ ಅವ್ರು ಇಲ್ದಿರ ತುಂಬ ಒಂಟಿತನ ಕಾಡ್ತಾ ಇದೆ ನಮಗೆ, ತುಂಬಾನೇ ಒಂಟಿತನ ಕಾಡ್ತದೆ. ಬಟ್ ಆ ಕಾಟದಲ್ಲಿ ಕೂಡ ನಾನು ಎಲ್ಲ ಮೈ ಮರಿತೀನಿ ಅಂತಂದರೆ ನಮ್ಮ ತಾಯಿಯವರು ಆ ದೇವಸ್ಥಾನ ಸುತ್ತಲೂ ನಾನು ಹಾಕಿರೋ ಇವತ್ತೊಂದು 20 ಗಿಡ ಸಸಿ ಉಣಿದೆ, ಹೂವಿನ ಸಸಿ. ಯಾಕಂದ್ರೆ ಇಲ್ಲಿ ಮುನೀಶ್ವರನಿಗೆ ನಾನು ಹೂ ಹಾಕ್ತಾ ಇದ್ದೀನಿ. ನಮ್ಮ ತಾಯಿಯವ್ರಿಗೂ ಕಿತ್ತು ಹೂ ಹಾಕಕ್ಕೆ ಅಲ್ಲಿ ಹೂ ತಕ್ಷಣ ಇರಬೇಕು ಅಂತ ಬಿಟ್ಟು ಬಂದೆ ಬೆಳಿಗ್ಗೆ ಹೋಗ್ಬಿಟ್ಟು. ಇಲ್ಲ ಅಪ್ಪಾಜಿ, ಯಾಕಂದ್ರೆ ಪ್ರತಿ ಸಾರಿ ಬಂದಿದೀವಿ, ಹಲವು ವರ್ಷಗಳಿಂದ ಬರ್ತಾನೆ ಇರ್ತೀವಿ. ಬಟ್ ಆ ಭಾವನೆ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ. ಸೊ ನಿಮ್ಮ ಮನದಾಳದ ಮಾತು ಗೊತ್ತಿರುವಂತದ್ದೇ. ಸೊ ಹಾಗಾಗಿ ಇವತ್ತು ಅದು ಮತ್ತೊಂದು ಬೇರೆ ತರದ ಸನ್ನಿವೇಶಕ್ಕೆ ಸಾಕ್ಷಿ ಆಯ್ತಲ್ಲ ಅನ್ನುವಂಥದ್ದು. ಸೊ ಇಡೀ ನೆನಪಿನಲ್ಲೇ ಇರಬೇಕು ಅನ್ನುವಂಥದ್ದು ನಿಮ್ಗೆ ಹೇಗೆ ಕಾಡುತ್ತೆ? ಅಮ್ಮ ಬಿಟ್ಟು ಹೋದ ನಂತರ ನಿಮ್ಮಲ್ಲೇ ಆದಂತ ಬದಲಾವಣೆ ಏನು ಅಂತ? ನಮ್ಮ ಬಿಟ್ಟು ಹೋದ ನಂತರ ನಮ್ಮಲ್ಲೇ ಆದ ಬದಲಾವಣೆ ಒಂಟಿತನ ಅನಿಸ್ತದೆ ಅಷ್ಟೆ. ಯಾರೇ ಎಷ್ಟೇ ನಮ್ಗೆ ಸಮಾಧಾನ ಹೇಳಿದ್ರು ಕೂಡ ಸುಮ್ಮನೆ ಅವ್ರಿಗೆ ಅಷ್ಟು ಪ್ರಜ್ಞೆ ಇಲ್ದಿರ ಕೂಡ ನನ್ನ ಕೈ ಅವ್ರ ದೇಹದ ಮೇಲೆ ಹಿಂಗೆ ಸ್ಪರ್ಶ ಆದಾಗ ಹೀಗನ್ನೋರವರು, ಅದನ್ ತಾಯಿ, ಅದ ಮಗ, ಇದನ್ನೆಲ್ಲ ನಾವು ಹೇಗೆ ಹೇಳಕ್ಕೆ ಸಾಧ್ಯ? ಇದು ಅನುಭವಿಸಿದ್ದೀವಿ ನಾವು ಜೀವನದಲ್ಲಿ. ಸೊ ಅವ್ರು ಇಲ್ದಿರ ತುಂಬ ಒಂಟಿತನ ಕಾಡ್ತಾ ಇದೆ ನಮಗೆ, ತುಂಬಾನೇ ಒಂಟಿತನ ಕಾಡ್ತದೆ. ಬಟ್ ಆ ಕಾಟದಲ್ಲಿ ಕೂಡ ನಾನು ಎಲ್ಲ ಮೈ ಮರಿತೀನಿ ಅಂತಂದರೆ ನಮ್ಮ ತಾಯಿಯವರು ಆ ದೇವಸ್ಥಾನ ಸುತ್ತಲೂ ನಾನು ಹಾಕಿರೋ ಇವತ್ತೊಂದು 20 ಗಿಡ ಸಸಿ ಉಣಿದೆ, ಹೂವಿನ ಸಸಿ. ಯಾಕಂದ್ರೆ ಇಲ್ಲಿ ಮುನೀಶ್ವರನಿಗೆ ನಾನು ಹೂ ಹಾಕ್ತಾ ಇದ್ದೀನಿ. ನಮ್ಮ ತಾಯಿಯವ್ರಿಗೂ ಕಿತ್ತು ಹೂ ಹಾಕಕ್ಕೆ ಅಲ್ಲಿ ಹೂ ತಕ್ಷಣ ಇರಬೇಕು ಅಂತ ಬಿಟ್ಟು ಬಂದೆ ಬೆಳಿಗ್ಗೆ ಹೋಗ್ಬಿಟ್ಟು.